ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಇವತ್ತಿನ ಅನಾಲಿಸಿಸ್ RCB ವರ್ಸಸ್ ನಮ್ಮ ತರನೇ ನತದೃಷ್ಟ ಟೀಮ್ ಯಾವುದು ಅಂತಾರೆ ಅದು ಪಂಜಾಬ್ ಕಿಂಗ್ಸ್. ಸ್ಟಾರ್ಟಿಂಗ್ ಫ್ರಮ್ ದ ವೆರಿ ಫಸ್ಟ್ ಸೀಸನ್ ಇರುವಂತ ಟೀಮು ಕಿಂಗ್ಸ್ 11 ಪಂಜಾಬ್ ಇಂದ ಹಿಡ್ಕೊಂಡು ಪಂಜಾಬ್ ಕಿಂಗ್ಸ್ ಆದ್ರೂ ಕೂಡ ಅವರು ಫೈನಲಿಗೆ ಬರೋದೇ ಒಂಥರ ದೊಡ್ಡ ವಿಚಾರ ಆಗೋಗ್ಬಿಟ್ಟಿದೆ. ಏನೋ ಗೊತ್ತಿಲ್ಲ ಮಗ, RCB ವರ್ಸಸ್ ಪಂಜಾಬ್ ಕಿಂಗ್ಸ್ ಫೈನಲ್ ಆಯ್ತು ಅಂದ್ರೆ ಮಾತ್ರ ಇವೆರಡು ಟೀಮಲ್ಲಿ ಯಾವ್ದಾರ ಒಂದು ಟೀಮ್ ಗೆಲ್ಲ ತರ ಲಕ್ಷಣಗಳೇ ಕಾಣಿಸ್ತಿದ್ವಿ. ಯಾಕಂದ್ರೆ ತಿಪ್ಪೂರ್ ಲಾಗ ಹೊಡೆದ್ರು ಕೂಡ ಗೆಲ್ಲೋದಕ್ಕಾಗ್ತಿಲ್ಲ ಎರಡು ಟೀಮನ್ನು ಕೂಡ. ಬಟ್ ಬಿಡಿ, ನಾವು RCB 3 ಸಲ ಅಟ್ಲೀಸ್ಟ್ ಫೈನಲ್ಗೆ ಬಂದ್ಬಿಟ್ಟು ಕಾಲ ಎತ್ಕೊಂಡ್ಬಿಟ್ಟಿದೀವಿ. ಬಟ್ ಇವ್ರು ಫೈನಲಿಗೆ ಬರೋದೇ ಒಂಥರ ದೊಡ್ಡ ವಿಚಾರ ಆಗೋಗ್ಬಿಟ್ಟಿದೆ. ಸೊ ಇವರು ಸ್ಟ್ರಾಂಗ್ ಆಗಿ ಕಾಣಿಸ್ತಿದ್ರು. ಎಂತೆಂತ ಪುಡಾಂಗ್ ಟೀಮ್ ನ ಬಿಲ್ಡ್ ಮಾಡಿದ್ರು ಇವರು ಪಂಜಾಬ್ ಕಿಂಗ್ಸ್ ಅವರು. ಲಾಸ್ಟ್ ಸೀಸನ್ ಏನ್ ಸೈಕ್ ಟೀಮ್, ಬೊಂಬಾಟ್ ಟೀಮ್ ನ ಮೆಗಾ ಆಕ್ಷನ್ ಬಿಲ್ಡ್ ಮಾಡಿದ್ದು. ಏನು ಆನ್ ಪೇಪರ್ ನೋಡಿದ್ರೆ ಅವ್ರ ಅಜ್ಜಿ ಸೈಕೋ ಗುರು. ಈ ಟೀಮು ಏನ್ ಚಿಂದಿ ಆಡ್ತಾರೆ ಗುರು. ಇದಕ್ಕಿಂತ ಬೇಕಾಗಿರೋ ಬ್ಯಾಕಪ್ ಏನಿದ್ರೆ ಏನ್ ಮಸ್ತ್ ಟೀಮು ಅಂತ ಇದೀವಿ. 2 ವರ್ಷದ ಹಿಂದೆ ಹೇಳ್ತಾ ಇದ್ವಿ. ಬಟ್ ಇವಾಗ ಒಂದು ಸ್ವಲ್ಪ 2 ವರ್ಷಕ್ಕಿಂತ ಹಿಂದೆ ಏನಿತ್ತು ಅಂದ್ರೆ ಲಾಸ್ಟ್ ಇಯರ್ ಏನಿತ್ತು ಅದಕ್ಕಿಂತ ಒಂದು ಸ್ವಲ್ಪ ಪವರ್ ಕಮ್ಮಿ ಆಗಿದೆ ಅಂತ ಅನ್ನಿಸಿದೆ ಪಂಜಾಬ್ ಕಿಂಗ್ಸ್. ಟು ಬಿ ಹಾನೆಸ್ಟ್, ಪಂಜಾಬ್ ಕಿಂಗ್ಸ್ ಸ್ಕ್ವಾಡ್ ಹೆಂಗಿದೆ ಅಂತಂದ್ರೆ ಓವರ್ಸೀಸ್ ಪ್ಲೇಯರ್ ಅಂತ ತಗೊಂಡಿದ್ರು. ಎಲ್ಲರೂ ಕೂಡ 11 ಅಲ್ಲಿ ಆಡಿಸುವಂತ ಪ್ಲೇಯರ್ಗಳನ್ನೇ ತಗೊಂಡಿದ್ದಾರೆ. ಇನ್ನ ಇಂಡಿಯನ್ ಪಿಕ್ಸ್ ಏನಿದಾವೆ ಅಂತ ಕನ್ವಿನ್ಸಿಂಗ್ ಇಂಡಿಯನ್ ಪಿಕ್ಸ್, ಅಷ್ಟೊಂದು ಬ್ಯಾಕಪ್ ಆಗಿರುವಂತ ಇಂಡಿಯನ್ ಪಿಕ್ಸ್. ಇನ್ಫ್ಯಾಕ್ಟ್ ಪ್ಲೇಯಿಂಗ್ ಲೆವೆಲ್ ಒಳಗಡೆ ಅಡ್ಜಸ್ಟ್ ಮಾಡಕ್ಕೆ ಒಂಥರ ತಿನ್ಕಾಟ ಪಡಬೇಕು ಆ ಥರ ಇದೆ ಇವರ ಇಂಡಿಯನ್ ಪಿಕ್ಸ್. ಏನಾದರೂ ಒಬ್ರಿಗೋ ಇಬ್ರಿಗೋ ಮೈನ್ ಪ್ಲೇಯರ್ ಏನಾದ್ರು ಇಂಜುರಿ ಆಗೋಗ್ಬಿಡ್ತು ಅಂತ ಅಂದ್ರೆ ಇವರಿಗೆ ಬ್ಯಾಕಪ್ ಆಗಿ ಅಷ್ಟೊಂದು ಸಪೋರ್ಟ್ ಇಲ್ಲ ಅಂತ ನನಗೆ ಯಾಕೋ ಪರ್ಸನಲಿ ಅನ್ನಿಸ್ತಾ ಇದೆ. ಈ ಒಂದು ಸ್ಕ್ವಾಡ್ ನ ಇಂಡಿಯನ್ ಪಿಕ್ಸ್ ನೋಡಿದ್ರೆ ಓವರ್ಸೀಸ್ ಅಂತೂ ಇದೆ ನಿಮಗೆ. ಸಿಕಂದರ್ ರಾಜಾ ಇದ್ದಾರೆ, ಸ್ಯಾಮ್ ಕರನ್ ಇದ್ದಾರೆ, ಇವರೆಲ್ಲ ಒಂಥರ ಕ್ರಿಸ್ ವೋಕ್ಸ್ ಇದ್ದಾರೆ. ಯಾರನ್ನ ಆಡ್ಸೋಣ ಯಾರನ್ನ ಬಿಡೋಣ ಅನ್ನೋ ಥರನೇ ಆಗಿದೆ. ಬಟ್ ನನ್ನ ಪ್ರಕಾರ ಇವರು ಬ್ಯಾಟಿಂಗ್ ನ ಸ್ಟ್ರೆಂಥನ್ ಮಾಡ್ಕೋಬೇಕು ಅಂತ ಅನ್ನಿಸುತ್ತೆ. ಬೌಲಿಂಗಿಗೆ ಕಂಪೇರ್ ಮಾಡ್ತು ಅಂತಾನೆ ಬೌಲಿಂಗ್ ಅಲ್ಲಿ ಇಬ್ಬರನ್ನ ಆಡ್ಸೋದಕ್ಕಿಂತ ಇವರು ಬ್ಯಾಟರ್ಸ್ ಗಳಲ್ಲೇ ಒಂಥರ 3 ಜನ ಆಡ್ಸರೆ ಸಿಕ್ಕಾಪಟ್ಟೆ ಒಳ್ಳೇದು ಅಂತ ಪರ್ಸನಲಿ ಅನ್ನಿಸಿದೆ. ಅಂದ್ರೆ ಓವರ್ಸೀಸ್ ಪ್ಲೇಯರ್ಗಳನ್ನ ಹೇಳ್ತಾ ಇರೋದು. ಸೊ ಎರಡು ಸ್ಕ್ವಾಡ್ಗಳನ್ನ ನೋಡಿದ್ರೆ RCB ಸ್ಕ್ವಾಡ್ ಅಂತೂ ಪ್ರತಿ ವಿಡಿಯೋದಲ್ಲಿ ನೋಡಿರ್ತೀರಾ. ಸೊ ಇವಾಗ ಪಂಜಾಬ್ ಕಿಂಗ್ಸ್ ಸ್ಕ್ವಾಡ್ ನ ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಓಕೆ, ಇವಾಗ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಲೆವೆಲ್ ಎರಡು ಟೀಮ್ ಕೂಡ ಡಿಸ್ಪ್ಲೇ ಮಾಡ್ತಿದ್ದು ನೋಡ್ತಾ ಇರ್ಬೋದು. ಶಿಖರ್ ಧವನ್ ಜೊತೆಗೆ ಪ್ರಪ್ಸಿಮ್ರಾನ್ ಸಿಂಗ್ ಓಪನ್ ಮಾಡುವಂತ ಸಾಧ್ಯತೆ ಇದೆ. ಅಥವಾ ಜಾನಿ ಬೆರ್ಸ್ಟೋ ಕೂಡ ಓಪನ್ ಮಾಡ್ಬೋದು, ಅಥವಾ ರೈಲಿ ರೂಸೋ ಕೂಡ ಓಪನ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಯಾರು ಬೇಕಾದ್ರೂ ಓಪನ್ ಮಾಡ್ಬೋದು. ಬಟ್ ಲಾಸ್ಟ್ ಸೀಸನ್ ಸ್ವಲ್ಪ ಪ್ರಪ್ಸಿಮ್ರಾನ್ ಓಪನ್ ಮಾಡಿದ್ರೆ ಸ್ವಲ್ಪ ಅವ್ರಿಗೆ ಅವಕಾಶ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಏನ್ ಬೇಕಾದ್ರೂ ಮಾಡ್ಬೋದು ಪ್ರಪ್ಸಿಮ್ರಾನ್. ಬಟ್ ಅವಕಾಶ ಅಂತೂ ಸಿಗ್ತಾ ಇದೆ ಅವ್ರಿಗೆ, ಅದನ್ನು ಯೂಟಿಲೈಸ್ ಮಾಡ್ಕೊಂತಿಲ್ಲ ಅಷ್ಟೇ. ಪ್ರಪ್ಸಿಮ್ರಾನು ಬೇಗ ಔಟ್ ಆಗ್ತಾ ಇದ್ದಾರೆ, ವಿಕೆಟ್ ನ ಕೈ ಚೆಲ್ತಾ ಇದ್ದಾರೆ. ಇವರ ಓಪನಿಂಗ್ ಪಾರ್ಟ್ನರ್ಶಿಪ್ ಏನಿದೆ ಸೊ ಅಷ್ಟೊಂದೇನು ಬಂದಿಲ್ಲ ಅವರ ಓಪನಿಂಗ್ ಪಾರ್ಟ್ನರ್ಶಿಪ್. ಎಲ್ಲೋ ಒಂದೊಂದು ಮ್ಯಾಚ್ ಅಲ್ಲಿ ಮಾತ್ರ ಆಡಿದರೆ. ಶಿಖರ್ ಧವನ್ ಅವ್ರು ಬೇರೆ ಇವಾಗ ನ್ಯೂಟ್ಲ್ ಆಗಿ ಹೋಗ್ಬಿಟ್ಟಿದಾರಲ್ಲ, ಅವ್ರ ಪರ್ಫಾರ್ಮೆನ್ಸ್ ಇಲ್ಲಿ ಏನು ಅವ್ರು ಆಡೋದೇ ನೋಡಕ್ ಸಿಗ್ತಾ ಇಲ್ಲ ನಮಗೆ. ಸೊ ಸಿಕ್ಕಾಪಟ್ಟೆ ಲಾಂಗ್ ಗ್ಯಾಪ್ ಆದ್ಮೇಲೆ ಶಿಖರ್ ಧವನ್ ಬರ್ತಾ ಇರೋದ್ರಿಂದ ಶಿಖರ್ ಧವನ್ ಮತ್ತೆ ಪ್ರಪ್ಸಿಮ್ರಾನ್ ಸಿಂಗ್ ನ ತಗೊಂಡು ನೋಡ್ತಾರೆ. ನಮ್ಮ RCB ಕಡೆ ಫ್ಯಾಫ್ ಡು ಪ್ಲೆಸಿಸ್ ಮತ್ತೆ ವಿರಾಟ್ ಕೊಹ್ಲಿ ತಗೊಂಡು ನೋಡ್ತಾರೆ. ಇವಾಗ ಫ್ಯಾಫ್ ಕೂಡ ಏನಂತ ಫಾರ್ಮ್ ಅಲ್ಲಿ ಸೌತ್ ಆಫ್ರಿಕನ್ T20 ಲೀಗಲ್ಲಿ ಏನು ಅಷ್ಟೊಂದೇನು ಹೆವಿ ಆಡ್ತಿಲ್ಲ. ಒಂದು 2-3 ಮ್ಯಾಚ್ ಆಗಿದೆ, ಬೇಗ ಸಿಂಗಲ್ ಡಿಜಿಟ್ ಔಟ್ ಆಗಿದೆ. ಅವರು ಕೂಡ ಅಷ್ಟೊಂದೇನು ಆಡ್ತಿಲ್ಲ. ಬಟ್ ಲಾಸ್ಟ್ ಸೀಸನ್ IPL ಪರ್ಫಾರ್ಮೆನ್ಸ್ ಎಲ್ಲ ತಗೊಂಡು ನೋಡ್ತಾರೆ. ಆಬ್ವಿಯಸ್ಲಿ ನಮ್ಮ ವಿರಾಟ್ ಮತ್ತೆ ಫ್ಯಾಫ್ ಅಂತೂ ಖಂಡಿತ ಮೇಲ್ಗಡೆ ಅಂತೂ ಇದ್ದೇ ಇರ್ತಾರೆ. ಕಂಪ್ಯಾರಿಸನ್ ಅಂತೂ ಮಾಡೋಕ್ಕಾಗಲ್ಲ ಶಿಖರ್ ಗುರುನು ಮತ್ತೆ ಪ್ರಪ್ಸಿಮ್ರಾನ್ ಸಿಂಗ್ ನಮ್ಮ ಓಪನಿಂಗ್ ಪೇರ್ನ. ಆಮೇಲೆ ನಂಬರ್ 3 ಬರ್ತಾರೆ ಅಥವಾ ನಂಬರ್ 4 ಅಲ್ಲೇ ಬರ್ತಾರೆ ಜಾನಿ ಬೆರ್ಸ್ಟೋ. ಮಿಡ್ ಆರ್ಡರ್ ಅಲ್ಲಿ ಆಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ. ಯಾಕಂತಂದ್ರೆ ಇಲ್ಲಿ ಇವರ ಸ್ಕ್ವಾಡ್ ನೋಡ್ತು ಅಂತಾರೆ ಇಂಡಿಯನ್ ಪ್ಲೇಯರ್ಸ್ ಗಳೇನಿದ್ದಾರೆ ಮಿಡ್ ಆರ್ಡರ್ ಅಲ್ಲಿ ಆಡುವಂತ ಇಂಡಿಯನ್ ಪ್ಲೇಯರ್ಸ್ ಗಳು ನನಗೇನೋ ಅಷ್ಟೊಂದು ಬಲೆ ಕನ್ವಿನ್ಸಿಂಗ್ ಆಗಿ ಆಡ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಅಷ್ಟೊಂದು ಎಕ್ಸ್ಪೀರಿಯನ್ಸು ಇಲ್ಲ ಅಂದ್ರೆ ಬೇರೆ ಪ್ಲೇಯರ್ಸ್ ಗಳಿಗೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಫೇವರ್ ಆಗಿರುವಂತ ಅಂದ್ರೆ ಎಲ್ಲ ನೋಡಿರುವಂತ ಪ್ಲೇಯರ್ಸ್ ಗಳನ್ನ ಹಾಕೊಂಡಿದ್ದೀನಿ ಅಷ್ಟೇನೆ. ರೇಲಿ ರೂಸ್ ಅವರು ಆಡ್ಬಹುದು ಮಿಡ್ ಲಾಟ್ಲ್ ಅಥವಾ ಓಪನ್ ಮಾಡ್ಬೋದು. ಇಲ್ಲಾಂತಂದ್ರೆ ಯಾರು ಬಂದ್ಬಿಟ್ಟು ಮಿಡ್ ಲಾಟ್ಲಿ ಜಾನಿ ಬೆರ್ಸ್ಟೋ ನಂಬರ್ 4 ಆಡಿದ್ರು ಕೂಡ ಆಶ್ಚರ್ಯ ಪಡುವಂಥದ್ದಿಲ್ಲ. ನಂಬರ್ 3ಗೆ ರೇಲಿ ರೂಸ್ ಅವ್ರು ಬಂದ್ರು ಕೂಡ ಆಶ್ಚರ್ಯ ಪಡುವಂಥದ್ದಿಲ್ಲ. ಅದೇ ಹೇಳಿದ್ನಲ್ಲ, ಓಪನ್ ಮಾಡಿದ್ರು ಕೂಡ ಆಶ್ಚರ್ಯ ಪಡುವಂಥದ್ದಿಲ್ಲ. ನಂಬರ್ 5 ಅಲ್ಲಿ ಲಿವಿಂಗ್ಸ್ಟನ್ ಅವರು ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅಥವಾ ಜಿತೇಶ್ ಶರ್ಮಾ ಅವರು ಆಡ್ಬೋದು. ಲಿವಿಂಗ್ಸ್ಟನ್ ನಂಬರ್ 6 ಬಂದ್ರು ಬರ್ಬೋದು, ಅಥವಾ ನಂಬರ್ 5 ಆಡಿದ್ರು ಆಡ್ಬೋದು. ನಂಬರ್ 6 ಅಲ್ಲಿ ಜಿತೇಶ್ ಶರ್ಮಾ ಅವರು 100% ಆಡ್ತಾರೆ, ಫಿನಿಶಿಂಗ್ ರೋಲ್ ನಿಭಾಯಿಸಿ. ನಂಬರ್ 7 ಇಟ್ ವಿಲ್ ಬಿ ಹರ್ಪ್ರೀತ್ ಬ್ರಾರ್. ನಂಬರ್ 8 ವಿಲ್ ಬಿ ಹರ್ಷಲ್ ಪಟೇಲ್. ನಂಬರ್ 9 ಇಟ್ ವಿಲ್ ಬಿ ಹರ್ಷದೀಪ್ ಸಿಂಗ್. ಇವರ ಸ್ಟ್ರೆಂತ್ ಏನ್ ಗೊತ್ತಾ ಮಗ, ಇವ್ರದ್ದು ಆಲ್ಮೋಸ್ಟ್ 8-9 ಹರ್ಷದೀಪ್ ಸಿಂಗ್ ಬ್ಯಾಟಿಂಗ್ ಕೆಪಬಿಲಿಟಿ ನೋಡೇ ಇರ್ತೀರಾ. ಹಿಂಗೆ ಹೊಡಿತಾರೆ ಅಂತಲ್ಲ, ತಲ್ಕೆಟ್ಟವ್ರ ತರ ಹೊಡಿತಾ ಇರ್ತಾರೆ, ಹಂಗೆ ತೆಗೆದು ಇಡ್ತಾ ಇರ್ತಾರೆ. ಒಂದು ಕಣ್ಣು ಮುಚ್ಕೊಂಡು ಎತ್ತಬೇಕು, ಅದು ಬೀಸ್ತಿದ್ದು ಕನೆಕ್ಟ್ ಆಯ್ತು ಅಂದ್ರೆ 4 or 6 ಹೋಗೋದು. ಹರ್ಷದೀಪ್ ಸಿಂಗ್ ಬ್ಯಾಟಿಂಗ್ ಕೆಪಬಿಲಿಟಿ ಅಂತೂ ಖಂಡಿತ ಇದೆ. ಇವರ ಸ್ಟ್ರೆಂತ್ ಬಂದ್ಬಿಟ್ಟು ಇವ್ರದ್ದು ನಂಬರ್ 8-9 ವರೆಗೂ ಬ್ಯಾಟಿಂಗ್ ಕೇಪಬಿಲಿಟಿ ಇದೆಲ್ಲ. ಹರ್ಷಲ್ ಪಟೇಲ್ ಕೂಡ ಆಡ್ತಾರೆ. ಬ್ರಾರ್ ಹೋಗಿರೋ ಒಂಥರ ಜೆನ್ಯೂನ್ ಬ್ಯಾಟಿಂಗ್ ಕೇಪಬಿಲಿಟಿ ಇದೆ ಅಂತ ಹೇಳ್ಬೇಕು. ಸೊ ಅದೇ ಇವರ ಒಂಥರ ಮೈನ್ ಸ್ಟ್ರೆಂತ್. ನಮ್ಮ RCBಗೆ ಕಂಪೇರ್ ಮಾಡ್ತಂದ್ರೆ ನಮ್ಮ RCB ಯಾವಾಗಲೂ ಹೇಳಾಗೆ ಟಾಪ್ ಹೆವಿ ಅಂತಾನೆ ಹೇಳ್ತಾ ಇರ್ತೀನಿ. ಸೊ ಅದೇ ರೀತಿ ನಮ್ಮ RCB ಟಾಪ್ ಹೆವಿನೇನೆ, ಟಾಪ್ 4
ಟಾಪ್ 5 ಇಂದನೇ ರನ್ಸ್ ಬರಬೇಕು, ಇಲ್ಲಾಂದರೆ ಅಲ್ಲಿ ಬಾಟಮ್ ಇಂದ 6, 7, 8 ಅಲ್ಲಿ ನಮ್ಗೆ ಅಷ್ಟೊಂದಿನ ಎಕ್ಸ್ಪೆಕ್ಟೇಷನ್ ಎಲ್ಲ ಲಾಸ್ಟ್ ಸೀಸನ್ ಎಲ್ಲ ನೋಡ್ತು ಅಂದರೆ. ಬಟ್ ಇವ್ರದ್ದು ಎಕ್ಸ್ಪೆಕ್ಟೇಷನ್ ಅಂತೂ ವಿಪರೀತವಾಗಿರೋದು ಇವರ ಮಿಡ್ಲ್ ಆರ್ಡರ್ ಜೊತೆಗೆ ಲೋವರ್ ಮಿಡ್ಲ್ ಆರ್ಡರ್ ಮೇಲೆನೆ. ಅಂದರೆ ಶಿಖರ್ ಧವನ್ ರನ್ ಹೊಡಿಯಲ್ಲ ಅಂತ ಹೇಳ್ತಿಲ್ಲ, ಲಾಸ್ಟ್ ಸೀಸನ್ ಅಷ್ಟೊಂದು ಪ್ರೂವ್ ಮಾಡ್ಕೊಳಕ್ಕಾಗಿಲ್ಲ ಶಿಖರ್ ಧವನ್. ಸೊ ಅದಕ್ಕೋಸ್ಕರನೇ ಹೇಳ್ತಿರೋದು. ಇನ್ನು ಇವರ ಸ್ಟ್ರೆಂತ್ ಇನ್ನೊಂದು ಸ್ಟ್ರೆಂತ್ ಇರೋದ್ರೆ ಫಾಸ್ಟ್ ಬೌಲಿಂಗ್ ಅಟ್ಯಾಕ್ ಇವ್ರದ್ದು ಮೈನ್ ಸ್ಟ್ರೆಂತ್ ಅಂತ ಅನ್ನಿಸ್ತಿದೆ ನನಗೆ. ಹರ್ಷದೀಪ್ ಸಿಂಗ್ ಇದ್ದಾರೆ, ರಬಾಡಾ ಇದ್ದಾರೆ, ಜೊತೆಗೆ ಹರ್ಷಲ್ ಪಟೇಲ್ ಇದ್ದಾರೆ. ಇವ್ರು ಅಂದರೆ ಇವರಿಗೆ ಬ್ಯಾಕಪ್ ಆಗಿ ಅಷ್ಟೊಂದಿನ ಹೇಳ್ಕೊಳ್ಳುವಂಥ ಪ್ಲೇಯರ್ಸ್ಗಳೇನಿಲ್ಲ. ಹೌದು ಇದ್ದಾರೆ, ಯಾರು ಇಲ್ಲ ಅಂತಾರೆ. ರಿಷಿ ಧವನ್ ಇದ್ದಾರೆ, ಬ್ಯಾಕಪ್ ಆಗಿ ಸುಮಾರು ಜನ ಪ್ಲೇಯರ್ಸ್ಗಳಿದ್ದಾರೆ, ಅವರು ಇವರು ಎಲ್ಲ. ಬಟ್ ಇವರೆಲ್ಲ ಅಷ್ಟೊಂದು ಕನ್ವಿನ್ಸ್ ಮಾಡ್ತಾರೆ ಅಂತ ಅನ್ನಿಸ್ತಿಲ್ಲ. ಇವಾಗ ಏನಿದೆ ಇವರು ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಇದೇ 11 ಇದ್ರೆ ಬಹುಶಃ ಇವರು ಸ್ಟ್ರಾಂಗ್ ಆಗಿರ್ತಾರೆ ಅಂತ ಅನ್ನಿಸ್ತಿದೆ. ಅದರಲ್ಲೇ ಇವ್ರಿಗೇನಾದ್ರೂ ಒಂದು 2-3 ಜನಕ್ಕೆ ಇಂಜುರಿ ಆಗೋಗ್ಬಿಡ್ತು ಅಂತ ಇಟ್ಕೊಳ್ಳಿ, ಅವಾಗ ತುಪ್ಪಕ್ಕೆ ನಮ್ಗೆ ಗುದ್ರೋಗ್ಬಿಡ್ತಾರೆ ಪಂಜಾಬ್ ಕಿಂಗ್ಸ್ ಅಂತ ಅನ್ನಿಸ್ತಿದೆ. ಯಾಕೆಂದರೆ ಇಂಡಿಯನ್ ಪಿಕ್ಸ್ ಏನು ತಗೊಂಡಿದ್ದಾರೆ ಅವರು ಅಷ್ಟೊಂದು ಹೆವಿ ಕನ್ವಿನ್ಸಿಂಗ್ ಆಗಿ ನನಗೆ ಕಾಣಿಸ್ತಾ ಇಲ್ಲ. ಇವ್ರನ್ನ ಬಿಡ್ತು ಅಂದರೆ ಇವ್ರನ್ನ ಸಿಮ್ರಾನ್ ಸಿಂಗ್ನ ಆಡಿಸ್ಲೇಬೇಕಾದಂಥ ಒಂದು ಅವಸ್ಥೆ ಅಂತೂ ಇದೆ. ಯಾಕಂದರೆ ಫಿಟ್ ಮಾಡಲೇಬೇಕು ಯಾರನ್ನಾದ್ರೂ ಒಬ್ರನ್ನ, ಇಲ್ಲಾಂದರೆ ಮಿಡ್ಲ್ ಆರ್ಡರ್ಲಿ ಇನ್ನೊಂದು ಸ್ಲಾಟ್ ಒಂಥರ ವೇಕೆಂಟ್ ಆಗಿ ಉಳ್ಕೊಂಡ್ಬಿಡುತ್ತೆ. ಅಲ್ಲಿ ಯಾರನ್ನ ಫಿಟ್ ಮಾಡೋಣ, ಹೊಸೊಬ್ರು ಪ್ಲೇಯರ್ನ ಫಿಟ್ ಮಾಡೋಣ, ಯಾರನ್ನ ಫಿಟ್ ಮಾಡೋಣ ಅನ್ನೋ ಒಂದು ಕ್ಯೂರಿಯಾಸಿಟಿ ಅಂತ ಉಟ್ಕೊಡುತ್ತೆ. ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇವರು ಅದನ್ನ ಯಾರನ್ನ ಯೂಸ್ ಮಾಡ್ಕೊಂತಾರೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಯಾರನ್ನ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಅಥರ್ವ ಟೇಟ್ ಬೇರೆ ಇದ್ದಾರೆ, ಯಾರನ್ನ ಬೇಕಾದ್ರೂ ಯೂಸ್ ಅಂತ ಇಂಪ್ಯಾಕ್ಟ್ ಪ್ಲೇಯರ್ ಆಗೂ ಕೂಡ ಇವರು ಏನೋ ಮಾಡ್ಬಿಡ್ತಾರೆ ಇವರು. ಅದೇ ಸ್ವಲ್ಪ ಸೀಸನ್ ಸ್ಟಾರ್ಟ್ ಆದಮೇಲೆ ಗೊತ್ತಾಗುತ್ತೆ ಇವ್ರಿಗೆ. ಹೊಸ ಪಿಕ್ಗಳು ಬೇರೆ ತಗೊಂಡಿದ್ರಲ್ಲ, ಯಾರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಿದೆ. ನಾನಂತೂ ಒಂಥರ ಕ್ಲೂಲೆಸ್ ಆಗೋಗ್ಬಿಟ್ಟಿದ್ದೀನಿ ಇವರ ಇಂಪ್ಯಾಕ್ಟ್ ಪ್ಲೇಯರ್ ವಿಚಾರಕ್ಕೆ ಬಂದಾಗ. ಯಾರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸ್ತಾರೆ ಅಂತ. ಒಟ್ಟಲ್ಲಿ ಇವರು ಓವರ್ಸೀಸ್ ಪಿಕ್ ಇದಾವೆ, ಎಲ್ಲಾನು ಕೂಡ ಕನ್ವಿನ್ಸಿಂಗ್ ಇದೆ. ಸ್ಯಾಮ್ ಕರನ್ ಇದ್ದಾರೆ, ಸ್ಯಾಮ್ ಕರನ್ ಆಡಿಸ್ತಾ ಇಲ್ಲ ಇಲ್ಲಿ. ಏನಕ್ಕೆ ಅಂದರೆ ಅವ್ರು ಲಾಸ್ಟ್ ಸೀಸನ್ ಅಷ್ಟೊಂದು ಪ್ರೂವ್ ಮಾಡ್ಕೊಳಕ್ಕಾಗಿಲ್ಲ. ಈ ಸೀಸನ್ ಕೂಡ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಮಾಡ್ತಾರೆ ಅಂತ ಅನ್ನಿಸಿಲ್ಲ. ನಾನು ಅದೇ ಹೇಳಿದ್ನಲ್ಲ, ಇವ್ರು ಬ್ಯಾಟಿಂಗ್ ಸ್ಟ್ರೆಂಥನ್ ಮಾಡ್ಕೋಬೇಕು. ಅದಕ್ಕೋಸ್ಕರ 3 ಜನ ಬ್ಯಾಟರ್ಸ್ಗಳನ್ನ ಓವರ್ಸೀಸ್ ಪಿಕ್ಕಲ್ಲಿ ಇಟ್ಟಿದ್ದೀನಿ. ಜೊತೆಗೆ ಕ್ರಿಸ್ ವೋಕ್ಸ್ ಇದ್ದಾರೆ, ಸೊ ಇವ್ರನ್ನೂ ಕೂಡ ನಾನು ಸ್ವಲ್ಪ ಇಟ್ಟಿದ್ದೀನಿ ಕೆಳಗಡೆ ಬಾಟಮಲ್ಲಿ. ನ್ಯಾಥನ್ ಎಲ್ಲಿಸ್ ಇವರು ಕೂಡ ಲೆವೆಲ್ ಆಡುವಂಥ ಪ್ಲೇಯರ್, ಎಲ್ಲರೂ ಕೂಡ ಲೆವೆಲಲ್ಲಿ ಆಡುವಂಥ ಪ್ಲೇಯರ್. ಓವರ್ಸೀಸ್ ಎಲ್ಲರೂ ಕೂಡ ಮಸ್ತಾಗಿ ತಗೊಂಡಿದ್ರೆ ಅದನ್ನೇ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಚೆನ್ನಾಗಿ ಮಾಡಿಬಿಟ್ಟು ಇಂಡಿಯನ್ ಪಿಕ್ಸ್ಗಳನ್ನ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಡ್ಲ್ ಆರ್ಡರ್ ಆಡುವಂಥ ಪ್ಲೇಸ್ಗಳನ್ನ ತಗೊಂಡಿತ್ತು ಅಂತಂದ್ರೆ ಇನ್ನೊಂದು ಸ್ವಲ್ಪ ಬೆಟರ್ ಕನ್ವಿನ್ಸಿಂಗ್ ಆಗಿರೋದು ಅಂತ ಅನ್ನಿಸ್ತಿದೆ. ಇವಾಗ ಏನಿದೆ ವಿಕೆಟ್ ಕೀಪರ್ಸು 3 ಜನನು ಕೂಡ ವಿಕೆಟ್ ಕೀಪರ್ಸ್ ಇರೋದು ಇರೋ 3 ಜನ ಕೂಡ ಲೆವೆಲಲ್ಲಿ ಇಟ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಪ್ರಭ್ಸಿಮ್ರಾನ್ ಸಿಂಗು, ಆಮೇಲೆ ಜಾನಿ ಬೇರ್ಸ್ಟೋವ್, ಆಮೇಲೆ ಜಿತೇಶ್ ಶರ್ಮಾ 3 ಜನ ಕೂಡ ಲೆವೆಲಲ್ಲಿ ಇಟ್ಬಿಟ್ಟಿದ್ದೀನಿ. 3 ಜನ ವಿಕೆಟ್ ಕೀಪರ್ಸ್ ಇರೋದು. ಸೊ ವಿಕೆಟ್ ಕೀಪಿಂಗ್ ಸ್ಕ್ವಾಡ್ ಥರ ಒಂಥರ 11 ಥರ ಕಾಣಿಸ್ತಾ ಇದೆ ಇದು. ಯಾರು ಬೇಕಾದ್ರೂ ವಿಕೆಟ್ ಕೀಪಿಂಗ್ ನಾವು ಮಾಡ್ಬೋದು. ಸೊ ನೋಡೋಣಪ್ಪ, ಒಟ್ಟಿನಲ್ಲಿ ಒಂಥರ ಸ್ಕ್ವಾಡ್ನ ನೋಡ್ತು ಅಂದರೆ ನನಗೇನೋ ಸ್ಟ್ರಾಂಗ್ ಆಗಿ ಕಾಣಿಸ್ತಿದ್ದಾರೆ. 11 ಮಾತ್ರ ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಿದೆ. ಒಟ್ಟಿನಲ್ಲಿ ಬ್ಯಾಕಪ್ ಏನಿದೆ ನನಗೆ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಿಲ್ಲ. ಎಸ್ಪೆಷಲಿ ಬ್ಯಾಟಿಂಗ್ ಅಂತ ಬಂದಾಗ ಯಾರಿಗಾರು ಒಬ್ರಿಗೂ ಇಂಡಿಯನ್ ಪ್ಲೇಯರ್ಸ್ಗೆ ಇಂಜುರಿ ಆಯಿತು ಅಂತ ಇಟ್ಕೊಳ್ಳಿ, ಅವಾಗ ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ ಪಂಜಾಬ್ ಕಿಂಗ್ಸ್. ಒಂದು ವೇಳೆ ಶಿಖರ್ ಧವನ್ಗೆ ಇಂಜುರಿ ಆಯಿತು ಅಂದ್ಕೊಳ್ಳಿ, ಅಥವಾ ಜಿತೇಶ್ ಶರ್ಮಾಗೂ ಯಾರಿಗಾರು ಇಂಜುರಿ ಆಯಿತು ಅಂತ ಅನ್ಕೊಳ್ಳಿ, ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ ಪಂಜಾಬ್ ಕಿಂಗ್ಸ್ ಅಂತ ಅನ್ನಿಸಿದೆ. ಒಟ್ಟಿನಲ್ಲಿ ಇಂಜುರಿ ಏನೂ ಆಗಿಲ್ಲ ಅಂದರೆ ಇದೇ 11 ಮೇಂಟೈನ್ ಆಯಿತು ಅಂತ ಅಂದರೆ ಸ್ಟ್ರಾಂಗ್ ಆಗಿತ್ತು. ಅದೇ ಓವರ್ಸೀಸ್ ಬಗ್ಗೆ ನನಗೆ ಡೌಟ್ ಇಲ್ಲ, ಇಂಡಿಯನ್ ಪಿಕ್ಸ್ ಬಗ್ಗೆ ನನಗೆ ಡೌಟ್ ಇರೋದು. ಓವರ್ಸೀಸ್ ಬಗ್ಗೆ ಯಾರನ್ನ ಬೇಕಾದ್ರೂ 10 and ಟ್ವಿಸ್ಟ್ ಮಾಡ್ಕೋಬೋದು. ಇವ್ರು ಬೇಕಾದ್ರೆ ವಾಕ್ಸ್ ಹಾಕೋಬಹುದು, ಸ್ಯಾಮ್ ಕರನ್ ಹಾಕೋಬಹುದು, ಎಲ್ಲಿಸ್ ಹಾಕೋಬಹುದು, ಯಾರನ್ನ ಬೇಕಾದ್ರೂ ಹಾಕೋಬಹುದು, 10 and ಟ್ವಿಸ್ಟ್ ಅಂತೂ ಮಾಡ್ಬೋದು. ಬ್ಯಾಕಪ್ ಇದೆ, ಇಲ್ಲಿ ಬ್ಯಾಕಪ್ ಇಲ್ಲ ನನ್ನ ಪ್ರಕಾರ. ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಕಾಣಿಸ್ತಿದೆ ಪಂಜಾಬ್ ಕಿಂಗ್ಸ್. ಯಾನ್ ಗುರು ನಾವು RCB ಬಲೇ ಬ್ಯಾಕಪ್ ಇದೆ ಅಂತ ಅನ್ಕೊಂಡಿದ್ಯಾ? ಒಂದು ಬ್ಯಾಕಪ್ ಏನೋ ಇದೆ ನಾವು RCB ಸ್ವಲ್ಪ ಬೆಟರ್ ಆಗಿ ಕಾಣಿಸ್ತಿದೆ. ಬ್ಯಾಕಪ್ ಇಲ್ಲ ಅಂತಂದ್ರೂ ಕೂಡ ಪ್ಲೇಯರ್ಸ್ಗಳು ಇದ್ದಾರೆ ನಮ್ಮಲ್ಲಿ, ಆಡೋವಂಥ ಪ್ಲೇಯರ್ಸ್ಗಳು ಒಂದು ಸ್ವಲ್ಪ ತೋರಿಸ್ಕೊಂಡಿರುವಂಥ ಪ್ಲೇಯರ್ಸ್ಗಳಿದ್ದಾರೆ. ಬ್ಯಾಟಿಂಗ್ ವಿಚಾರಕ್ಕೆ ಬಂದಾಗ ಅನುಜ್ ರಾವತ್ ಆಗಿರ್ಬೋದು, ಸುಯಾಶ್ ಆಗಿರ್ಬೋದು, ಇಲ್ಲ ಸ್ವಲ್ಪನಾದ್ರು ಕೇಪಬಿಲಿಟಿ ಇದೆ ಅಂತ ತೋರಿಸ್ಕೊಂಡಿದ್ದಾರೆ. ಸೊ ಅದರಿಂದ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ RCB ಬ್ಯಾಟಿಂಗ್ ಅಟ್ಯಾಕ್ ಮೇಲೆ. ಇನ್ನು ಇವರ ಸ್ಪಿನ್ ಅಟ್ಯಾಕಿಗೆ ಬಂದು ಲಿಯಾಮ್ ಲಿವಿಂಗ್ಸ್ಟೋನು, ಹರ್ಪ್ರೀತ್ ಬ್ರಾರು, ಜೊತೆಗೆ ಇವರಿದ್ದಾರೆ ರಾಹುಲ್ ಚಾರ್ ಅವರು. ಏನೋ ಪರವಾಗಿಲ್ಲ, ಒಂದು ರೇಂಜಿಗೆ ಆರ್ಡಿನರಿ ಆಗಿದೆ ಅಂತ ಹೇಳ್ಬೇಕು. ಅಂತ ಹೆವಿ ಪುಡಾಂಗ್ ಸ್ಪಿನ್ ಅಟ್ಯಾಕ್ ಅಂತ ಅಲ್ಲ, ಒಂದು ರೇಂಜಿಗೆ ಪರವಾಗಿಲ್ಲ. RCB ಥರನೇ ಒಂಥರ ನ್ಯೂಟ್ರಲ್ ಆಗಿದೆ ಅಂತ ಹೇಳಬೇಕು. ಯಾಕಂದರೆ ನಮ್ಮ RCBನೂ ಕೂಡ ಒಂಥರ ಸಿಮಿಲಾರಿಟೀಸ್ ಇದೆ. ಇಲ್ಲಿ ಲಿವಿಂಗ್ಸ್ಟೋನು ಕೂಡ ಸ್ಪಿನ್ ಆಗ್ತಾರೆ, ಜೊತೆಗೆ ಇಲ್ಲಿ ನಮ್ಮ ಮ್ಯಾಕ್ಸ್ವೆಲ್ ಕೂಡ ಸ್ಪಿನ್ ಆಗ್ತಾರೆ. ಅದರಿಂದ ಒಂಥರ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ ಅಂತ ಹೇಳಬೇಕು. ಬಟ್ ಆಸ್ ಎ ಯೂನಿಟ್ ನೋಡ್ತು ಅಂದರೆ ನನ್ನ ಪ್ರಕಾರ RCB ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಿದೆ. ಯಾಕಂದರೆ ಬ್ಯಾಕಪ್ಪು ಪರವಾಗಿಲ್ಲ, ಇವರಿಗಿಂತ ಇಂಡಿಯನ್ ಬ್ಯಾಕಪ್ಪು ನಮಗೆ ಸ್ವಲ್ಪ ಇರೋದ್ರಿಂದ ಇವರು ಸ್ವಲ್ಪ ಸ್ಟ್ರಗಲ್ ಮಾಡುವಂಥ ಫಿಟ್ ಮಾಡೋಕ್ಕೆ ಕಷ್ಟಪಡಬೇಕು, ಆ ಥರ ಇದೆ. ನಮ್ಮದು ಕೂಡ ನಂಬರ್ 6 ಸ್ಲಾಟ್ ಸ್ವಲ್ಪ ಫಿಟ್ ಮಾಡೋಕ್ಕೆ ಕಷ್ಟಪಡಬೇಕು. ಇವ್ರದ್ದು ಸ್ವಲ್ಪ ಓಪನಿಂಗ್ ಸ್ಲಾಟಲ್ಲಿ ಯಾರನ್ನ ಆಡಿಸ್ಬೇಕು, ಅಥವಾ ಮಿಡ್ಲ್ ಆರ್ಡರ್ ಒಂದು ಸ್ಲಾಟ್ ಇವ್ರದ್ದು ಕೂಡ ವೇಕೆಂಟ್ ಉಳ್ಕೊಳುತ್ತೆ, ಅಲ್ಲಿ ಯಾರನ್ನ ಆಡಿಸ್ಬೇಕು ಅನ್ನೋದು ಸೈಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು RCB ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಏನೋ ಒಟ್ಟಲ್ಲಿ ಈಕ್ವಲ್ ಆಗೇನಿದೆ ಆಲ್ಮೋಸ್ಟ್ ನೋಡ್ತು ಅಂದರೆ, ಹೆಡ್ ಟು ಹೆಡ್ ನೋಡ್ತು ಅಂತಂದರೆ. ಬಟ್ ನೋಡೋಣ ಏನಾಗುತ್ತೆ ಅಂತ. ನಿಮಗೇನು ಅನ್ನಿಸ್ತಾ ಇದೆ? RCB ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆಯಾ ಅಥವಾ ಪಂಜಾಬ್ ಕಿಂಗ್ಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಪಂಜಾಬ್ ಕಿಂಗ್ಸಲ್ಲಿ ಯಾರ್ಯಾರು ಓವರ್ಸೀಸ್ ಪ್ಲೇಯರ್ಗಳು ಆಡಬೇಕು ಪ್ಲೇಯಿಂಗ್ ಲೆವೆಲ್ ಅಂತ ಕಾಮೆಂಟಲ್ಲಿ ಹಾಕಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.